ಬಿಜೆಪಿ ಜೆಡಿಎಸ್ ಸರ್ಕಾರ ಹಿಂದೆ ಕೂಡ ಒಂದು ಸರ್ಕಾರ ಅವರು ನಡೆಸಿದ್ರು. ಈಗ ಮತ್ತೊಮ್ಮೆ ಅವರು ಒಟ್ಟಾಗಿದ್ದಾರೆ. ವಚನ ಭ್ರಷ್ಟ ಅಂತ ಹೇಳಿ ಜರಿದು ಒಂದು ಪಕ್ಷದವರು ಒಂದು ಪಕ್ಷದ ಬೇರೆ ಆರೋಪವನ್ನು ಮಾಡ್ತಾ ಬಂದರು. ಮಾತ್ರವಲ್ಲ, ಜೆಡಿಎಸ್ ಪಕ್ಷ ಬಿಜೆಪಿಯ ಭ್ರಷ್ಟಾಚಾರವನ್ನ ಬಹಿರಂಗವಾಗಿ ಹೇಳ್ತಾ, ಬಿಜೆಪಿ ಪಕ್ಷ ಜೆಡಿಎಸ್ ಭ್ರಷ್ಟಾಚಾರವನ್ನು ಬಹಿರಂಗವಾಗಿ ಹೇಳ್ತಾ ಬಹುಶಃ ಈ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅವರು ಮಾತಾಡ್ತಾ ಇದ್ರು. ಬಹುಶಃ ಅಧಿಕಾರದ ಆಶೆಗೋಸ್ಕರವಾಗಿ ಈಗ ಒಟ್ಟಾಗಿದ್ದು ಮಾತ್ರವಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳು, ಅನೇಕ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಜನಸಾಮಾನ್ಯರ ಪ್ರೀತಿಗೆ ಭಾಗಿಯಾದಂತ ಮುಖ್ಯಮಂತ್ರಿಗಳು, ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲವಾದ ಜನರ ಪರವಾಗಿ ಸದಾ ಧ್ವನಿಯನ್ನೆತ್ತಕ್ಕಂಥ, ಈ ಸಮಾಜದ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಬಂದಂತ ಸಿದ್ದರಾಮಯ್ಯ ಸಾವರ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆಯನ್ನ ಬೆರಳು ಬೊಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಇವರು ಆಗದೆ ಇರ್ತಕ್ಕಂಥ ಒಂದು ಪ್ರಕರಣವನ್ನ ಇವತ್ತು ಎತ್ತಿಕೊಂಡು ಪಾದಯಾತ್ರೆಯನ್ನು ಹೊರಟಿರ್ತಕ್ಕಂಥದ್ದು ಬಹುಶಃ ಹಾಸ್ಯಾಸ್ಪದ ವಿಷಯ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ತಮ್ಮ ಬಟ್ಟಲಲ್ಲಿ ಹೆಗ್ಗಣವನ್ನು ಇಟ್ಕೊಂಡು ಬೇರೆಯವರ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾರೆ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.